5% ಜಾಗದ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆಯಲ್ಲ. ಸರ್ಕಾರದ ವಿರುದ್ಧ ನಾಗರಿಕರು ಸಿಡಿದೆದ್ದಿದ್ದಾರೆ. ಹೋರಾಟಗಾರರು ಅನ್ಯ ಕಾರ್ಯಗಳಿಗೆ ಬಳಕೆ ವಿರುದ್ಧ ಸಿಟಿ ಮಂದಿ ಪ್ರತಿಭಟನೆಯನ್ನ ಮಾಡುವ ತೀರ್ಮಾನ ಮಾಡಿದ್ದಾರೆ. ಅನ್ಯ ಕಾರ್ಯಗಳಿಗೆ ಪಾರ್ಕ್ನ ಜಾಗವನ್ನ ಬಳಸೋದು ಇದು ಸರಿಯಾದದ್ದಲ್ಲ. ಉದ್ಯಾನವನಗಳ 5% ಜಾಗವನ್ನ ಸರ್ಕಾರ ಕಬಳಿಸುವುದಕ್ಕೆ ಹೊರಟಿದೆ. ಸರ್ಕಾರದ ವಿರುದ್ಧ ನಾಗರಿಕರು ಹೋರಾಟಗಾರರು ಸಿಡಿದೆದ್ದಿದ್ದಾರೆ. ಅನ್ಯ ಕಾರ್ಯಗಳಿಗೆ ಬಳಸಬಾರದು ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಲಾಲ್ಬಾಗ್ನಲ್ಲಿ ವಿನೂತನ ಪ್ರತಿಭಟನೆಗೂ ಕೂಡ ಕರೆ ಕೊಟ್ಟಿದ್ದಾರೆ. ಪಾರ್ಕ್ ತಿದ್ದುಪಡಿ ಬಿಲ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಲಾಲ್ಬಾಗ್ ಉಳಿಸಲು ವಾಕಿಂಗ್ ಅಭಿಯಾನವನ್ನ ಮಾಡ್ತಾರೆ. ಆಗಸ್ಟ್ 30ರಂದು ಲಾಲ್ಬಾಗ್ನಲ್ಲಿ ವಾಕಿಂಗ್ ಅಭಿಯಾನ. ಭಾನುವಾರ ಬೆಳಗ್ಗೆ 7 ಗಂಟೆಗೆ ಅಭಿಯಾನ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಪ್ರತಿಭಟನೆ. ಪರಿಸರವಾದಿ ಯಲ್ಲಪ್ಪ ರೆಡ್ಡಿ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ. ರಾಜ್ಯ ಸರ್ಕಾರದ ತಿದ್ದುಪಡಿ ಬಿಲ್ಗೆ ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಪಾರ್ಕ್ಗಳ 5% ಜಾಗ ಬಳಕೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ. ರಾಜ್ಯ ಸರ್ಕಾರ ಇದೀಗ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣಾ ಕಾಯ್ದೆಯನ್ನ ತಿದ್ದುಪಡಿ ತಂದಿದ್ದಾರೆ. ಅಂದ್ರೆ ಈ ಪಾರ್ಕ್ಗಳಲ್ಲಿ 5% ಜಾಗವನ್ನ ರಸ್ತೆ ಮಾಡಬಹುದು, ಅಭಿವೃದ್ಧಿ ಕೆಲಸ ಮಾಡಬಹುದು ಎಂಬುದು ಒಂದ್ ಕಡೆ ಕಾಯ್ದೆಯಲ್ಲಿ ಉಲ್ಲೇಖವಾಗಿದೆ. ಹೀಗಾಗಿ ಸಿಟಿ ಜನರು ಒಂದ್ ಕಡೆ ಅಸಮಾಧಾನ ಹೊರಹಾಗ್ತಿದ್ರೆ. ನಮ್ಮ ಜೊತೆ ಈಗ ಸಾಕಷ್ಟು ಜನ ಇಲ್ಲಿದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ತೆ. ಇದೀಗ ಸರ್ಕಾರ 5% ಜಾಗವನ್ನ ಬಳಕೆ ಮಾಡಬಹುದು ಪಾರ್ಕ್ಗಳಲ್ಲಿ ಅಂತ ಈಗ ಏನ್ ಹೇಳ್ತೀವಿ ಸರ್ ಈ ಒಂದು ತಿದ್ದುಪಡಿಗೆ ಅಂತ? ಸರ್, ಪಾರ್ಕ್ ಅಂದ್ರೆ ಬಹಳ ಚೆನ್ನಾಗಿ ಜಾಗ ಇದೆ. ನಮ್ಗೆ ವಾಕಿಂಗ್ ಮಾಡಕ್ಕೆ ಗ್ರೀನರಿ ಈ ತರ ಎಲ್ಲೂ ಸಿಗಂಗಿಲ್ಲ. ಇದೇ ಹೋಗ್ಬಿಟ್ರೆ ಆಮೇಲೆ ಬೆಂಗಳೂರು ಎಲ್ಲ ಹಾಳಾಗ್ಬಿಡತ್ತೆ ಬರ್ತಾ ಬರ್ತಾ. ಇವಾಗ ಸ್ವಲ್ಪ 5% ಕೇಳ್ತಾರೆ, ಬರ್ತಾ ಬರ್ತಾ ಆಮೇಲೆ 50% ಕೇಳಿ ಪಾರ್ಕ್ಗಳೇ ಹೋಗ್ಬಿಟ್ರೆ ಫಸ್ಟೇ ಪೊಲ್ಯೂಷನ್ ಜಾಸ್ತಿ ಇದೆ, ಪಬ್ಲಿಕ್ ಎಲ್ಲ ಬಹಳ ತೊಂದರೆ ಆಗತ್ತೆ. ಯಾಕಂದ್ರೆ ಸರ್ ಸಾಕಷ್ಟು ಜನ ವಾಕಿಂಗ್ ಬರ್ತಾರೆ, ಪೊಲ್ಯೂಷನ್ ಜಾಸ್ತಿ ಇದೆ. ಇಷ್ಟು ಪಾರ್ಕ್ ಹೋಯ್ತು ಅಂದ್ರೆ ತುಂಬಾ ಸಮಸ್ಯೆ ಆಗಲ್ವಾ ಅಂತ? ಯಾಕಂದ್ರೆ ತುಂಬಾ ಜನ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. 100% ಬಹಳ ಸಮಸ್ಯೆ ಸರ್. ಅಂದ್ರೆ ಆಕ್ರೋಶ ಇಲ್ಲ, ಆಮೇಲೆ ಎಲ್ಲ ವಾರಗಳಾಗತ್ತೆ. ಸರ್ ನಮಸ್ತೆ. ಈಗ ಪಾರ್ಕ್ ಅಲ್ಲಿ ಈಗ 5% ಜಾಗವನ್ನ ಅಭಿವೃದ್ಧಿ ಕೆಲಸ ಮಾಡಬಹುದು ಎಂಬುದು ತಿದ್ದುಪಡಿ ಆಗಿದೆ. ಏನ್ ಹೇಳ್ತಾರೆ ಸರ್ ಅಂತ? ಅದು ಮಾಡಬಾರ್ದು. ಯಾಕೆಂದ್ರೆ ದೂರ ದೂರದಿಂದ ಬರ್ತಾರೆ ಎಲ್ಲಾ ಜನ ಬಂದ್ರೆ. ಆಮೇಲೆ ಜಯನಗರ, ಶ್ರೀನಗರ, ಹನುಮಂತ ನಗರ ಕೆಲವು ತುಂಬಾ ಓಡಾಡಿ ಬರ್ತಾರೆ ಇಲ್ಲಿ ಪಾರ್ಕ್ ವಾಕಿಂಗ್ ಮಾಡಕ್ಕೆ. ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಗಾಳಿ ಎಲ್ಲ ಬರುತ್ತೆ, ಫಸ್ಟ್ ಕ್ಲಾಸ್ ಇದೆ ಇಲ್ಲಿ. ಇದು ಬಿಟ್ಟು ಎಲ್ಲಿ ಇದು ಕಮರ್ಷಿಯಲ್ ಏನಾದ್ರು ಮಾಡ್ಬಿಟ್ರೆ ದಾರಿ ಎಲ್ಲ ತುಂಬಾ ಕಷ್ಟ ಆಗತ್ತೆ. ಮುಂದೆ ಬರ್ತಾ ಬರ್ತಾ ಎಲ್ಲ ಅಕ್ವರ್ಟ್ ಆಗತ್ತೆ. ಅದು ತಪ್ಪು ಸರ್. ಅದು ಗವರ್ಮೆಂಟ್ ಮಾಡ್ತಿರೋದು ತಪ್ಪು. ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಆ ರೀತಿ ಮಾಡೋದು ಬಾರಿ ತಪ್ಪು. ಅದನ್ನ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲ ಅಂದ್ರೆ ಈಗ ಇರೋದೇ ಬೆಂಗಳೂರಿನಲ್ಲಿ ಕೆಲವೊಂದು ಪಾರ್ಕ್ಗಳು, ಅದರಲ್ಲೂ 5% ಅಂತ ಹೋಗ್ಬಿಟ್ರೆ ಇವರು ಇನ್ಫ್ರಾಸ್ಟ್ರಕ್ಚರ್ ಕೊಟ್ರೆ ನಾವೆಲ್ಲಿ ಹೋಗ್ಬೇಕು? ನಾವೆಲ್ಲಿ ಪೀಸ್ ಆಫ್ ಮೈಂಡ್ ಅಂತ ಬರ್ತೀವಿ. ಇಲ್ಲಿ ಬೆಳಗ್ಗೆ ಹೊತ್ತು ಬರೋದೇ ನಮ್ಗೊಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಆಗುತ್ತೆ ಅಂತ ಬರ್ತೀವಿ. ಅದರಲ್ಲಿ 5% ಅಂತ ಹೋಗ್ತಾ ಇದ್ರೆ ನಿಜವಾಗ್ಲೂ ಇದು ತಪ್ಪು. ಇದನ್ನ ನಾವೆಲ್ಲರೂ ವಿರೋಧಿಸ್ತೀವಿ. ನೋಡಿ, ಇವೆಲ್ಲ ತರಕ್ಕೆ ಏನ್ ಮಾಡಿದ್ರು ಟ್ರಾಫಿಕ್ ಅಂತೂ ಕಮ್ಮಿ ಮಾಡಕ್ ಆಗಲ್ಲ. ಅರ್ಥ ಆಯ್ತಾ? ಇವಾಗ ಹೇಗಿದೆ ನೇಚರ್ ನೀಗೆ ಉಳಿಸಿದ್ರೆ ಒಳ್ಳೇದು, ಅಷ್ಟು ಮಾತ್ರ ಹೇಳ್ಬಲ್ಲೆ. ಈಗ ಲಾಲ್ಬಾಗು 12 ಎಕರೆ ಹೋಗುತ್ತೆ, ಕಬ್ಬನ್ಪುರ್ 12 ಎಕರೆ ಹೋಗುತ್ತೆ. ಇದು ಕೊನೆನೇ ಇಲ್ಲ. ಮತ್ತೆ ಹಿಂಗೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾಗ ಇನ್ನೊಂದು ಟನಲ್ ಮಾಡಬೇಕು ಅಂತಾರೆ. ಕೊನೆಗೆ ಲಾಲ್ಬಾಗೆ ಮುಚ್ಚಿ ಹೋಗುತ್ತೆ. ಅದಕ್ಕೆ ನಾವ್ ಹೇಳೋದೇನಂದ್ರೆ ಹ್ಯಾಸ್ ಇಟ್ ಈಸ್ ಹೇಗಿದೆಯೋ ಇದನ್ನ ಹೀಗೆ ಬಿಟ್ಬಿಡ್ಬೇಕು. ಸರ್ ಇದಿಷ್ಟು ಸಿಟಿ ಜನರ ಮತ. ಇದು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.